ಜಮ್ಮು ಮತ್ತು ಕಾಶ್ಮೀರದ ಅಟ್ಟಹಾಸ ಮೆರೆತಿರುವ ಉಗ್ರಗಾಮಿಗಳಿಗೆ ಈಗಾಗಲೇ ಸೇನೆಯಿಂದ ಕೂಡ ಪ್ರತಿಕಾರವನ್ನ ಕೊಡಲಾಗ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವುದು. ಕೇಂದ್ರ ಗುಪ್ತಚರ ಇಲಾಖೆ ವೈಫಲ್ಯವಾಗಿರುವುದು ಎದ್ದು ಕಾಣ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇರುವಂತದ್ದು. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ. ಕೇಂದ್ರದ ಭದ್ರತೆ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಬೇಸರವಾಗಿರುವಂತದ್ದು. ಇಂಟೆಲಿಜೆನ್ಸ್ ವೈಫಲ್ಯದಿಂದ ಇಂಥ ಅನಾಹುತ ಸಂಭವಿಸಿದೆ. ಹೀಗಂತ ಬೇಸರವನ್ನ ಹೊರಹಾಕಿದ್ದಾರೆ. ಚಾಮರಾಜನಗರದಲ್ಲಿ ಕೇಂದ್ರದ ಗುಪ್ತಚರ ಇಲಾಖೆ ವೈಫಲ್ಯವಾಗಿರುವುದು ಎದ್ದು ಕಾಣ್ತಾ ಇದೆ ಅಂತ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು ಅದಾದ್ಮೇಲೆ ಈಗ 26 ಜನ ಹೊಂದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ರೂ ನೋಡೋಕ್ಕಾಗಲಿಲ್ಲ. ಅವ್ರು ಹೇಳಿದ್ರೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು ಅದಾದ್ಮೇಲೆ ಈಗ 26 ಜನ ಹೊಂದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ರೂ ನೋಡೋಕ್ಕಾಗಲಿಲ್ಲ. ಅವ್ರು ಹೇಳಿದ್ರೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು ಅದಾದ್ಮೇಲೆ ಈಗ 26 ಜನ ಹೊಂದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ರೂ ನೋಡೋಕ್ಕಾಗಲಿಲ್ಲ. ಅವ್ರು ಹೇಳಿದ್ರೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು ಅದಾದ್ಮೇಲೆ ಈಗ 26 ಜನ ಹೊಂದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಏನಿದೆ ಅವರ ಲೋಪದೋಷದಿಂದಲೇ ಇಂತಹ ಅನಾಹುತ ಸಂಭವಿಸಿದೆ. ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲೂ ಕೂಡ 300 kg RDX ಕೂಡ ನಮ್ಮ ಪ್ರವೇಶ ಮಾಡಿತ್ತು. ಆ ಪ್ರದೇಶ ಏನಿದೆ ಆ ಪ್ರದೇಶವನ್ನ ಈಗ 300 kg RDX ಕೂಡ ಅದು ತಂದಿದ್ರು. ಆ ಮೂಲಕವಾಗಿ ಅಲ್ಲೂ ಕೂಡ ನಮ್ಮ ಯೋಧರು ಸಾವಿಗೀಡಾಗಿದ್ರು. ಇದೇ ರೀತಿಯಾಗಿ ಇಲ್ಲೂ ಕೂಡ ಆಗಿರುವಂಥದ್ದು ಲೋಪದೋಷ ಆಗಿದೆ. ಇಂಟೆಲಿಜೆನ್ಸ್ನ ವೈಫಲ್ಯ ಆಗಿದೆ. ಗುಪ್ತಚರ ಇಲಾಖೆಯಿಂದ ವೈಫಲ್ಯ ಆಗಿರುವುದು ಎದ್ದು ಕಾಣ್ತಾ ಇದೆ. ಇದು ಒಂದು ಕಡೆ ಆದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳೇ ಒಂದು ರೀತಿಯಾಗಿ ಉಗ್ರಗಾಮಿಗಳ ತರ ಅವರು ಕೂಡ ಕಂಡು ಕಾಣದಂತೆ ಕೂಡ ಇರ್ತಾರೆ. ಅವರು ಕೂಡ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಇರ್ತಾರೆ. ಯಾಕಂದ್ರೆ ಇಂಟೆಲಿಜೆನ್ಸ್ ಅವರ ವೈಫಲ್ಯ ಎಷ್ಟೇ ಇದ್ರೂ ಕೂಡ ಈ ರೀತಿಯಾಗಿ ಲೋಪದೋಷಗಳು ಅಲ್ಲಿ ಕೂಡ ಕಾಣ್ತಾ ಇರು. ಉಗ್ರರ ದಾಳಿ ಖಂಡಿಸಿದ DCM DK ಶಿವಕುಮಾರ್ ಅವರು ಘಟನೆಯನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಹೀಗಂತ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇದೇ ದೇಶದ ಐಕ್ಯತೆ ಶಾಂತಿ ಕಾಪಾಡಲು ನಮ್ಮ ಬೆಂಬಲ ಇರುತ್ತೆ. ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇರುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇರುತ್ತೆ. ಮೈಸೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನೇ ವೈಮನಸ್ಸುಗಳಿದ್ರು ಕೂಡ ಏನೇ ವಿರೋಧಗಳಿದ್ರು ಕೂಡ ಆದರೆ ಪಾಕಿಸ್ತಾನಕ್ಕೆ ಪ್ರತಿರೋಧವಾಗಿ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವ ಮೂಲಕವಾಗಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನು ಆಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡಕ್ಕೆ ಹೋಗಲ್ಲ. ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸುವಂಥ ಸಂದರ್ಭ ಅಲ್ಲ ಇದು. ಯಾರೇ ಆಗಿರಲಿ, ಇದು BJP ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ, ಅದು ಅವ್ರು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಲಿ. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ಡೆಪ್ಟಿ CM ಇದ್ದೇನೆ.
ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರು ಒಬ್ಬರು ಮಾತಾಡೋಕ್ಕೆ ಹೋದರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರ ಆಗ್ತದೆ. ಅದು ನನಗೆ ಇಷ್ಟ ಇಲ್ಲ. ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್. ಯಾರೋ ಒಂದಷ್ಟು ಜನ ದುಷ್ಕರ್ಮಿಗಳು ಮಾಡಿದ್ರು ಅಂಥೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು. ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ, ಅದಕ್ಕೆ ನಾವು ಜಗಳ ಮಾಡೋಕ್ಕಾಗ್ತದ? ಅವ್ರನ್ನ ಫಸ್ಟು ನಾವು ಮುಗಿಸೋವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ. ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಸೊ ಇಟ್ ಈಸ್ ಅವ್ರಿಗೆ ಬಿಟ್ಟಿದ್ದದು. ಈಗ ನಾನು ಆ್ಯಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡೋಕ್ಕೆ ಹೋಗಲ್ಲ. ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸೋವಂಥ ಸಂದರ್ಭ ಅಲ್ಲ ಇದು. ಯಾರೇ ಆಗಿರಲಿ, ಇದು BJP ಆಗಲಿ, ವೈಫಲ್ಯ ಆಗಿರಲಿ, ಏನೇ ಆಗಿರಲಿ, ಅದು ಅವ್ರು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಲಿ. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ